ಅಲ್ಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಬೆಳಗಿನ ಶುಭೋದಯ. ವೆಲ್ಕಮ್ ಮೈ ವ್ಲಾಗ್ ಗಾಯ್ಸ್. ಇವತ್ತೆದ್ದಂಗೆ ಹೊರಗೆ ಬಂದ್ರೆ ವಿಜಯಣ್ಣ ಬೇರೆ ಬಂದಿರೋ ಗಿಡಕ್ಕೆ ನೀರು ಹಾಕಕ್ಕ ಅಂತ ಅವ್ರಿಗೆ ಒಂದು ಪೋಸ್ಟ್ ಕೊಡಿ ಅಂದೆ. ಅವ್ರು ನೋಡಿದ್ರೆ ಯಾವಾಗಲೇ ಮೂತೆ ಬೀರ ಅದನ್ನ ಹಂಗೆ ಕುಂಡಿಗೆ ಒರೆಸ್ಕೊಂಡು ಟೈಮ್ನ ನೋಡ್ತೀನಿ 6:30. ಮತ್ತೆ ಹೋಗಿ ತಾಸಿ ಮೇಲೆ ಹಂಗೆ ಸೂರ್ಯನಂಗೆ ಒಂದು ಸಲ್ಯೂಟ್ ಹೊಡೆದು ಹಂಗೆ ಸ್ವಲ್ಪ ಪೀಸಾಗಿ ಮೈಂಡ್ನ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಸೂರ್ಯ ನಮಸ್ಕಾರ ಮಾಡ್ಕೊ ಏನಂದ್ರೆ ಈ ತಲೆಯಲ್ಲಿ ಏನೇನೋ ಯೋಚನೆ ಬರೋದ, ಏನು ಮಾಡಂಗಿಲ್ಲ, ಸ್ಟೇಬಲ್ ಆಗಿರ್ಬೇಕು ಅಂತ ಸೂರ್ಯ ನಮಸ್ಕಾರ ಹಂಗೆ ಕಂಪ್ಲೀಟ್ ಮಾಡ್ತಾ ಇದ್ದಾಗೇನೆ ಇನ್ನೊಂದು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದೆ. ಅದು ನಂಗೆ ಸರಿಯಾಗಿ ಹೆಸರು ಗೊತ್ತಿಲ್ಲ. ಅದು ಹೆಂಗಂದ್ರೆ ಎಡಕ್ಕ ಬಾಲಕ ಕೈಗ ಕಾಲ್ಗ ಕೈಗ ಕಾಲ್ಗ ಕೈಗ ಕಾಲ್ಗ ಅಂತ ಹೊಡ್ಕೊಂಡು ಅದನ್ನು ಸ್ವಲ್ಪ ಮುಗಿಸ್ತಾ ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೂರ್ಯ ನಮಸ್ಕಾರ ನಿಮ್ಮ ಬೆಳಗ್ಗೆ ಎದ್ದು ಸ್ವಲ್ಪ ಟೈಮ್ ಇದ್ದರೆ ಮಾಡಿ, ಟೈಮ್ ಇದ್ದೇ ಇರುತ್ತೆ. ಎದ್ದಾಗ ಏನು ಮಾಡ್ತೀರಿ ನೀವು ಅಂದರೆ ಸ್ವಲ್ಪ ಬೊಜ್ಜೊಟ್ಟೆ ಕೂರಿಸ್ಕೊಂಡು ಟಿ ವಿ ನೋಡ್ತಾನೋ ಇಲ್ಲ ಫೋನ್ ನೋಡ್ತಾ ಕೂತಿರ್ತೀರ. ಸ್ವಲ್ಪ ಎಕ್ಸಸೈಸ್ ಇಲ್ಲಿ ಜಾಗ ಇದ್ರಲ್ಲ ಮನೆ ಹತ್ರ ಸ್ವಲ್ಪ ಮಾಡಿರಿ. ಸ್ವಲ್ಪ ನಿಮ್ಮ ಬಾಡಿನೂ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ, ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ಗೊತ್ತಾ. ಹಾಗೇನೆ ಸ್ವಲ್ಪ ಹನುಮಾನ್ ದಂಡನ್ನು ಹೊಡಿತಾ ಹನುಮಾನ್ ದಂಡನ್ನು ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಇನ್ನೇನು ನೋಡಿದೆ ನಾನು ಏನು ನೋಡಿದೆ ನನಗೂ ನೆನಪು ಬರ್ತಿಲ್ವಲ್ಲ, ಏನಂತ ನನಗೂ ಗೊತ್ತಿಲ್ಲ. ಹಂಗೆ ಹೇಳ್ತೀನಿ, ಮುಂದಕ್ಕೆ ನೋಡ್ತಾ ಇರಿ ವೀಡಿಯೋನ. ಹಾಗೆ ಸ್ವಲ್ಪ ಸ್ಕ್ವಾಡ್ನ ಮುಗಿಸ್ಕೊಂಡು ನಾವು ಹೊಡಿತಾ ಇದ್ದಂಗೆ ಏನು ತಲೆಯಲ್ಲಂತೂ ಯೋಚನೆ, ನಮ್ಮ ಚಿಕ್ಕಪ್ಪ ಮುಂಚೆ ಕೇಳಿದ್ನಲ್ಲ ಡಂಬಲ್ಸ್ ಬೇಕು ಅಂತ, ಅವ್ರು ಕೊಡ್ತಾರೋ ಇಲ್ವಂತ ಅದು ಬೇರೆ ಯೋಚನೆ. ಅಯ್ಯೋ ಏನು ಮಾಡೋಂಗಿಲ್ಲ, ಫಸ್ಟ್ ಎಕ್ಸಸೈಸ್ ಮಾಡಿ ಮುಗಿಸು ಆಮೇಲೆ ಹೋಗಿ ಕೇಳೋಣ ಅಂತ ನಾನು ಅಂದ್ಕೊಂಡೆ. ಅಯ್ಯೋ ಏನು ಮಾಡೋಂಗಿಲ್ಲ ಅಂತ ಹಂಗೆ ಕೇಳಕ್ಕೆ ಹೋದೆ. ನಮ್ಮ ಸ್ವಲ್ಪ ಅತ್ತೆ ಏನು ಕೊಟ್ಟರು, ಏನು ಹೇಳಿ ಗ್ರೀನ್ ಟೀ ಕೊಟ್ಟರು. ಗ್ರೀನ್ ಟೀ ಕುಡ್ಕೊಂಡು ಹಂಗೆ ಅವ್ರ ಮನೆ ಕಡೆಗೆ ಹೊರಟೆ. ಮತ್ತು ತಲೆಯಲ್ಲಿ ಯೋಚನೆ, ಅಯ್ಯೋ ಹೇಗೆ ಕೊಡ್ತಾರೋ ಇಲ್ವೋ, ಎದ್ದಾರೋ ಇಲ್ವೋ ಅಂತ. ಅಯ್ಯೋ ನೋಡಿ ಅಲ್ಲಿ ಮುಚ್ಕೊಂಡು ಕೊಡ್ತಾರೆ ಅನ್ಕೊಂಡು ಧೈರ್ಯದಿಂದ ಹೋದೆ. ಅಲ್ಲಿ ನೋಡಿ ಮನೇಲಿ ಅವ್ರು ಇನ್ನೂ ಎದ್ದಿರಲಿಲ್ಲ. ಆ ನಾಯಿಗಳು ಸ್ವಾಗತ ಕೋರ್ದು. ಅಯ್ಯೋ ನಮ್ಮ ಚಿಕ್ಕ ಬೇರೆ ಮನ್ಗಿದ್ರಲ್ಲಿ ಹೋಗಿ ಕೇಳಿದೆ, ಕೊಡ್ತೀರಾ ಕೊಡಿ ಅಂತ. ಅವರು ಇಲ್ಲ ಕಣಪ್ಪ ಕೊಡಲ್ಲ ಬೇಕು ಅಂದರು. ಸರಿ ಅಂತ ಬಂದೆ ಮನೆ ಕಡೆಗೆ. ರೆಡಿ ಆದೆ ಆಫೀಸಿಗೆ. ನೋಡಿ ನನ್ನ ಬಟ್ಟೆ ಹಾಕಿದ ಔಟ್ಫಿಟ್ಟು ಚೆನ್ನಾಗಿದೆ ಅಲ್ವಾ. ಆಯಿತು, ನಮ್ಮ ಅತ್ತೆ ಮಾಡ್ದಂಥ ಏನು ಹೇಳಿ ಬಿರಿಯಾನಿ ಪಾಲಕ್ ದೋಸೆ ಹಾಗೆ ಚಿಕನ್ ಗೋಜ್ನ ತಿನ್ಕೊಂಡು ಆಫೀಸ್ ಕಡೆಗೆ ಹೊರಟೆ. ಆಫೀಸ್ ಸ್ವಲ್ಪ ಬೇಗನೆ ಹೋದೆ, ಪಂಚಿಂಗ್ನ ಮಾಡಿ ಸ್ವಲ್ಪ ಟೈಮ್ ಇತ್ತು. ಹಾಗೆ ಒಂದು ಬುಕ್ ಇಟ್ಕೊಂಡು ಕೂತ್ಕೊಂಡು ಫ್ರೀ ಟೈಮ್ ಇತ್ತಲ್ಲ ಅಂತ ಓದೋಕ್ಕೆ. ಆ ಬುಕ್ ಹೆಸರು ಏನಂದರೆ ಬಿಕಮ್ ಎ ವಾಟ್ ಯು ಥಿಂಕ್ ಅಂತ. ಈ ಬುಕ್ನ ಫುಲ್ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ನ ಹಾಕ್ತೀನಿ. ಈ ಸ್ವಲ್ಪ ಆಮೇಲೆ ಹೇಳ್ತೀನಿ ಸರಿನಾ. ಹಂಗೆ ಮನೆ ಕಡೆಗೆ ಹೊಟ್ಟೆ ಹಸಿತು ಅಂತ ಬಂದೆ. ಈ ಸ್ವಲ್ಪ ವೀಡಿಯೋ ಅದಲು ಬದಲಾಗೈತೆ, ಆಮೇಲೆ ನೋಡೋದು ಸ್ವಲ್ಪ ನಿಲ್ಲಿಸ್ಬೇಡಿ. ಈ ವಿಡಿಯೋ ಫಸ್ಟಿಗೆ ಬರಬೇಕಾಯ್ತು, ಆ ವಿಡಿಯೋ ಕೊನೆಗೆ ಬರಬೇಕಾಯ್ತು. ಹಂಗೆ ನೋಡ್ತಾರೆ, ಹಂಗೆ ಊಟ ಗೀಟ ಮುಗಿಸ್ಕೊಂಡು ಮತ್ತೆ ಹೋಗಿ ಹಂಗೆ ಸ್ವಲ್ಪ ಕೆಲಸ ಎಲ್ಲ ಮುಗೀತಲ್ಲ. ಮತ್ತೆ ಮನೆ ಕಡೆಗೆ ಸಂಜೆ ಆಯಿತು, ಲೇಟ್ ಆಯಿತು ನನ್ನ ಕೆಲಸ ಮುಗಿಸಿದ್ದು. ಹಂಗೆ 7:15 ಬಂದೆ ಮನೆ ಕಡೆಗೆ. ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ವೀಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದೆ. ಹಾಗೆ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ ಬೆಲ್ ಐಕನ್ ಒತ್ತಿ ಅಂತ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೈ ಬಾಯ್.